ಶ್ರೀ ಲಕ್ಷ್ಮೀದೇವಿ ಜಾತ್ರೆ ನಿಮಿತ್ತವಾಗಿ ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ಅರ್ಪಿಸುವ 22ನೇ ಕಲಾ ಕುಸುಮ ಇವತ್ತಿನ ದಿವಸ ಉದ್ಘಾಟನೆಗೊಳ್ತಾ ಇದೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಎಲ್ಲಾ ಕಲಾಭಿಮಾನಿಗಳು ದಯವಿಟ್ಟು ಅಲ್ಲೇ ಆಸನರಾಗಬೇಕು ತಮ್ಮಲ್ಲಿ ವಿನಂತಿ. ಸ್ವಾಗತ ಗೀತೆಯನ್ನ ನಾಗಪ್ಪಣ್ಣ ಬೆಳಗಲಿ ಅವರು ನಡೆಸಿಕೊಡ್ತಾರೆ ತಮ್ಮಲ್ಲಿ ವಿನಂತಿ. ಹಲೋ ಸ್ವಾಗತ ಬಯಸುವೆ ಹಿರಿಯರೇ ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲಿಗೆ. ಸ್ವಾಗತ ಬಯಸುವೆ ಹಿರಿಯರೇ ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲಿಗೆ. ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ಹೂವಿನ ಹಾಸಿಗೆ. ಸ್ವಾಗತ ಬಯಸುವೆ ಹಿರಿಯರೇ ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲಿಗೆ. ಈ ನಮ್ಮ ನಾಟಕಕ್ಕೆ ಉದ್ಘಾಟಕರಾಗಿ ಇರುವಂತ ಕಸಪನ ನಾಯಕಿಯವರಿಗೆ ತುಂಬು ಹೃದಯದ ಸ್ವಾಗತ. ಎಂದಿನ ಈ ನಮ್ಮ ನಾಟಕಕ್ಕೆ ಮುಖ್ಯ ಅತಿಥಿಯಾದಂತ ರಾಮಗೌಡ ಪಾಟೀಲ್ ಇವರಿಗೆ ತುಂಬು ಹೃದಯದ ಸ್ವಾಗತ. ಮಲ್ಲಿಗೆ ಪರಿಮಳ ಸ್ವಾಗತ, ಜಾಜಿಗೆ ಸಂಪಿಗೆ ಸ್ವಾಗತ, ಮಲ್ಲಿಗೆ ಪರಿಮಳ ಸ್ವಾಗತ, ಜಾಜಿಗೆ ಸಂಪಿಗೆ ಸ್ವಾಗತ. ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ಹೂವಿನ ಹಾಸಿಗೆ. ಸ್ವಾಗತ ಬಯಸುವೆ ಹಿರಿಯರೇ ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲಿಗೆ. ಈ ನಮ್ಮ ನಾಟಕಕ್ಕೆ ಜ್ಯೋತಿ ಬೆಳಗಲು ಬಂದಂತ ಬಸಪ್ಪನ ಬಬಲಿಯವರಿಗೆ ತುಂಬು ಹೃದಯದ ಸ್ವಾಗತ. ಎಂದಿನ ಈ ನಮ್ಮ ನಾಟಕಕ್ಕೆ ನಾಟಕ ಮಾಲಕರಾದಂತ ಯಮನಪ್ಪ ಬಡದಲ್ಲಿಯವರಿಗೆ ತುಂಬು ಹೃದಯದ ಸ್ವಾಗತ. ಮಲ್ಲಿಗೆ ಪರಿಮಳ ಸ್ವಾಗತ, ಜಾಜಿಗೆ ಸಂಪಿಗೆ ಸ್ವಾಗತ, ಮಲ್ಲಿಗೆ ಪರಿಮಳ ಸ್ವಾಗತ, ಜಾಜಿಗೆ ಸಂಪಿಗೆ ಸ್ವಾಗತ. ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ಹೂವಿನ ಹಾಸಿಗೆ. ಸ್ವಾಗತ ಬಯಸುವೆ ಹಿರಿಯರೇ ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲೆಗೆ. ನಾಟಕಕ್ಕೆ ಪ್ರೋತ್ಸಾಹಕರಾಗಿ ಇರುವಂತ ಗಜುವನ ಯರಗಣಿಯವರಿಗೆ ತುಂಬು ಹೃದಯದ ಸ್ವಾಗತ.
ನಮ್ಮ ನಾಟಕಕ್ಕೆ ಕಲಾಪ್ರೇಮಿಯಾಗಿ ಬಂದಂತ ಸಟಬಣ್ಣ ಕರವಡಿಯವರಿಗೆ ತುಂಬು ಹೃದಯದ ಸ್ವಾಗತ. ಮಲ್ಲಿಗೆ ಪರಿಮಳ ಸ್ವಾಗತ, ಕಾಜಿಗೆ ಸಂಪಿಗೆ ಸ್ವಾಗತ. ಮಲ್ಲಿಗೆ ಪರಿಮಳ ಸ್ವಾಗತ, ಕಾಜಿಗೆ ಸಂಪಿಗೆ ಸ್ವಾಗತ. ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ಹೂವಿನ ಹಾಸಿಗೆ. ಸ್ವಾಗತ ಬಯಸುವೆ ಹಿರಿಯರಿ ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲೆಗೆ. ಇಂದಿನ ಈ ನಮ್ಮ ನಾಟಕಕ್ಕೆ ಸಂಘದ ಒಡೆಯರು ಆದಂತ ಸುರೇಶನ ಪಡದಲ್ಲಿಯವರಿಗೆ ತುಂಬು ಹೃದಯದ ಸ್ವಾಗತ. ಇಂದಿನ ಈ ನಮ್ಮ ನಾಟಕಕ್ಕೆ ಸಂಘದ ಹಿತೈಷಿ ಆದಂತ ಸಂಜುವನ ಶೋಕಿಯವರಿಗೆ ತುಂಬು ಹೃದಯದ ಸ್ವಾಗತ. ಮಲ್ಲಿಗೆ ಪರಿಮಳ ಸ್ವಾಗತ, ಜಾತಿಗೆ ಸಂಪಿಗೆ ಸ್ವಾಗತ. ಮಲ್ಲಿಗೆ ಪರಿಮಳ ಸ್ವಾಗತ, ಜಾತಿಗೆ ಸಂಪಿಗೆ ಸ್ವಾಗತ. ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ಹೂವಿನ ಹಾಸಿಗೆ. ಸ್ವಾಗತ ಬಯಸುವೆ ಹಿರಿಯರಿ ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲೆಗೆ. ಇಂದಿನ ಈ ನಮ್ಮ ನಾಟಕಕ್ಕೆ ಅವರು ಇವರು ಎನ್ನದೆ ಎಲ್ಲ ಕಣ್ಣ ಮನ್ನರಿಗೆ ತುಂಬು ಹೃದಯದ ಸ್ವಾಗತ. ಈ ನಿನ್ನ ನಾಟಕವನ್ನು ನೋಡುವುದಕ್ಕಾಗಿ ಬಂದಂತ ಎಲ್ಲ ಕಲಾಭಿಮಾನಿಗಳಿಗೆ ತುಂಬು ಹೃದಯದ ಸ್ವಾಗತ. ಮಲ್ಲಿಗೆ ಪರಿಮಳ ಸ್ವಾಗತ, ಜಾತಿಗೆ ಸಂಪಿಗೆ ಸ್ವಾಗತ. ಮಲ್ಲಿಗೆ ಪರಿಮಳ ಸ್ವಾಗತ, ಜಾತಿಗೆ ಸಂಪಿಗೆ ಸ್ವಾಗತ. ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ನೀವು ಬರುವ ದಾರಿಗೆ ಹೂವಿನ ಹಾಸಿಗೆ, ಹೂವಿನ ಹಾಸಿಗೆ. ಸ್ವಾಗತ ಬಯಸುವೆ ಹಿರಿಯರು ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲೆಗೆ. ಸ್ವಾಗತ ಬಯಸುವೆ ಹಿರಿಯರು ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲೆಗೆ. ಸ್ವಾಗತ ಬಯಸುವೆ ಹಿರಿಯರು ನಿಮಗೆ, ಆಶೀರ್ವದಿಸಿರಿ ನಮ್ಮ ಕಲೆಗೆ. ಸ್ವಾಗತ ಗೀತೆಯನ್ನು ಹಾಡಿರ್ತಕ್ಕಂಥ ನಾಗಪ್ಪನ ಬೆಳಗಿಲಿ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಮಾಲಾರ್ಪಣೆ ಕಾರ್ಯಕ್ರಮ. ಸಿದ್ದಪ್ಪಣ್ಣ ಜವಳಿ ಅವರು ಎಲ್ಲಿದ್ರು ವೇದಿಕೆಗೆ ಆಗಮಿಸಬೇಕು ತಮ್ಮಲ್ಲಿ ವಿನಂತಿ. ಸಿದ್ದಪ್ಪಣ್ಣ ಜವಳಿ ಅವರು ಎಲ್ಲಿದ್ರು ವೇದಿಕೆ ಕಡೆ ಆಗಮಿಸಬೇಕು ತಮ್ಮಲ್ಲಿ ವಿನಂತಿ. ದಯಮಾಡಿ ಎಲ್ಲರೂ ಅಲ್ಲೇ ಕುತ್ಕೊಡ್ರಣ, ಬಾಳ ಹಿಂದಿನವ್ರ ಪ್ರೆಷರ್ ಇದೆ. ದಯವಿಟ್ಟು ಕುತ್ಕೊಡ್ರಣ, ಕುತ್ಕೊಡ್ರಿ, ದಯವಿಟ್ಟು ಕುತ್ಕೊಡ್ರಲ್ಲ ಕಾರ್ಯಕ್ರಮದ ಕುತ್ಕೊಡ್ರಿ. ಕಾರ್ಯಕ್ರಮಕ್ಕೆ ದಯವಿಟ್ಟು ಕುತ್ಕೊಡ್ರಣ, ಅಲ್ಲೇ ಕುತ್ಕೊಡ್ರಿ, ಕುತ್ಕೊಡ್ರಿ, ಹೊಳ್ಳ ಹಿಡಿಸೋಬೇಡ್ರಿ. ಶ್ರೀ ಲಕ್ಷ್ಮೀದೇವಿ ಜಾತ್ರೆ ನಿಮಿತ್ತವಾಗಿ ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ಅರ್ಪಿಸುವ 22ನೇ ಕಲಾಕುಸುಮ ಇದು ಇವತ್ತಿನ ದಿವಸ ಉದ್ಘಾಟನೆಗೊಳ್ತಾ ಇದೆ. ದಯವಿಟ್ಟು ಬಂದಿರತಕ್ಕಂತ ಪ್ರೇಕ್ಷಕರು ಶಾಂತತೆಯನ್ನು ಕಾಪಾಡಬೇಕು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಗ್ರಾಮದ
ಹಲೋ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ಗಣ್ಯಮಾನ್ಯರು ಸನ್ಮಾನ್ಯ ಶ್ರೀ ಅರ್ಬಾವ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಡವರ ಬಂಧು ದೀನದಲಿತರ ಉದ್ಧಾರಕ ಬಡವರ ಕಣ್ಮಣಿಯಾಗಿರ್ತಕ್ಕಂಥ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಅಧ್ಯಕ್ಷರು KMF ಬೆಳಗಾವಿ ಜನಪ್ರಿಯ ಶಾಸಕರು ಅರ್ಬಾವಿ ಇವರು ಆಗಮಿಸಬೇಕಾಗಿತ್ತು. ಅವರ ಪರವಾಗಿ ಇವತ್ತಿನ ದಿವಸ ಅವರ ಆಪ್ತ ಸಹಾಯಕರು ಸಹಿತ ಆಗಮಿಸಿದ್ದಾರೆ. ಅದೇ ತರನಾಗಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಬಸಗೌಡಜ್ಜ ಪಾಟೀಲ್ರು ಸಹಿತ ಆಗಮಿಸಬೇಕಾಗಿತ್ತು. ಅವರ ಪರವಾಗಿ ಇವತ್ತಿನ ದಿವಸ ಅವರ ಕುಟುಂಬದವರು ಸಹಿತ ಆಗಮಿಸಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ನಮ್ಮೂರಿನ ಯುವ ಧುರೀಣರು ರಾಮಗೌಡನ ಪಾಟೀಲ್ ಅವರು ಅವರಿಗೆ ಈ ನಾಟಕದ ಯಮನಪ್ಪನ ಪರದಲ್ಲಿ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾನೆ. ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಗಜುವಣ್ಣ ಎರಗಣಿಯವರಿಗೆ ಸುರೇಶನ ಪಡದಲ್ಲಿ ಇವರಿಂದ ಮಾಲಾರ್ಪಣೆ. ವೀರ PL ಬಬ್ಲಿ ಸರ್ ಅವರಿಗೆ ಮಾನಿಂಗನ ಕುರಿಯವರಿಂದ ಮಾಲಾರ್ಪಣೆ. ಸತ್ಯಪ್ಪನ ಕರವಾಡಿ ಅವರಿಗೆ ಇಬ್ರಾಹಿಮಣ್ಣ ನದಾಪಿ ಇವರಿಂದ ಮಾಲಾರ್ಪಣೆ. ಸಂಜೀವನ ಜೋಕಿ ಅವರಿಗೆ ಶಂಕರ್ ಮದಳಿ ಅವರಿಂದ ಮಾಲಾರ್ಪಣೆ. ಸಾವಿರ ಆಪ್ತ ಸಹಾಯಕರಾಗಿರ್ತಕ್ಕಂಥ ನಮ್ಮೂರಿನ ಹಿರಿಯರು ದಾಸಪ್ಪನ ನಾಯ್ಕ ಇವರಿಗೆ ಶಂಕರನ ಮದಳಿ ಇವರಿಂದ ಮಾಲಾರ್ಪಣೆ. ಅದೇ ತರನಾಗಿ ಸಿದ್ದಪ್ಪನ ಜವಳಿ ಅವರಿಗೆ ಮಲ್ಲಪ್ಪನ ಪಡದಳಿ ಇವರಿಂದ ಮಾಲಾರ್ಪಣೆ. ಏನ ಖಾಲಿ ಇದ್ದವ್ರು ದಯವಿಟ್ಟು ಸರಿ ಇಲ್ಲ, ಭಾಳ ಲೇಟ್ ಮಾಡತ್ತಾರೆ ಎಲ್ಲರೂ, ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ. ಆಮೇಲೆ ಶಂಕರನ ದಳವಾಯಿ ಇವರಿಗೆ ಮಲ್ಲಪ್ಪನ ಪಡದಲ್ಲಿ ಇವರಿಂದ ಮಾಲಾರ್ಪಣೆ. ರಾಜಪ್ಪನ ಪೂಜಾರಿ ಇವರಿಗೆ ನಾಗಪ್ಪನ ಬೆಳಗಲಿ ಇವರಿಂದ ಯಲ್ಲಪ್ಪ ತಿಗಡಿಯವರಿಗೆ ಮಾದೇವಣ್ಣ ನಾವೇ ಇವರಿಂದ ಮಾಲಾರ್ಪಣೆ. ಇನ್ನ ಉಳ್ದಾರ ಅದಕ್ಕೆ ಗಪ್ರಿ. ರಾಸಪ್ಪನ ಪೂಜಾರಿ ಅವರಿಗೆ ಗಿರಿಯಪ್ಪ ದಿನ್ನಿಮಣಿ.
ಯಂಕಪ್ಪ ಕಾಕ ಪೂಜಾರಿ ಅವರಿಗೆ ವಿಷ್ಣು ಪಾಟೀಲ್ ಇವರಿಂದ ಮಾಲಾರ್ಪಣೆ. ಮಾನಿಂಗಣ್ಣ ಗೋಟ್ರಿ ಅವರಿಗೆ ಮಲ್ಲಪ್ಪ ಪಡದಲ್ಲಿ ಇವರಿಂದ ಮಾಲಾರ್ಪಣೆ. ಗಜವಣ್ಣ ಎರಗಣೆ ಅವರಿಗೆ ಈ ನಾಟಕದ ಗುರುಗಳಾಗಿರ್ತಕ್ಕಂಥ ಕೌಜಲ್ಗಿ ಸರ್ ಬಂದು ಮಾಲಾರ್ಪಣೆಯನ್ನು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ರಾಮಗೌಡಣ್ಣ ಪಾಟೀಲ್ ರವರಿಗೆ ಶಂಕರಣ್ಣ ದಳವಾರಿ ಅವರಿಂದ ಮಾಲಾರ್ಪಣೆಯನ್ನು ಮಾಡ್ಬೇಕ ತಮ್ಮಲ್ಲಿ ವಿನಂತಿ. ಶಂಕರಣ್ಣ ದಳವಾರಿ ಅವರಿಗೆ ನಮ್ಮ ಗೋಟ್ರ ಅವರಿಂದ ಮಾಲಾರ್ಪಣೆ. ಯಂಕಪ್ಪನ ನಾಯಕ್ ಇವರಿಗೆ ಮಾರುತಿ ಅಣ್ಣ ಗೊಡ್ಡಿ ಇವರಿಂದ ಮಾಲಾರ್ಪಣೆ. ಎಲ್ಲಾರ್ದು ಆಗೈತ್ರಿ, ಎಲ್ಲಾರು ತಲೆ ಕರ್ಸ್ಬಿಟ್ರಿ ಎಲ್ಲಾರು. ಯಾರಿದ್ರೆ ಬಾಳು ಅಣ್ಣಗ ರಾವಸಾಪ ಪೂಜಾರಿ ಅವರಿಂದ ಮಾಲಾರ್ಪಣೆ. ಆಗ ನೀವು ಹೋಗ್ರಿ. ಈ ನಾಟಕದ ಗುರುಗಳಾಗಿರ್ತಕ್ಕಂಥ ಕೌಜಲ್ಗಿ ಸರ್ ಅವರಿಗೆ ಸಂಜನಾ ಜೋಕಿ ಮತ್ತು ಕಲಾವಿದರಿಂದ ಸತ್ಕಾರ ಕಾರ್ಯಕ್ರಮ. ವಂದನೆ ವಂದನೆ ಕೌಜಲ್ಗಿ ಸರ್ ಸಾವಿರ ವಂದನೆ ಸಾಧನೆ ಮುಂದಿನದಾಗಿ ಉದ್ಘಾಟನೆ ಕಾರ್ಯಕ್ರಮ. ಉದ್ಘಾಟನೆಯ ಕಾರ್ಯಕ್ರಮ ಮತ್ತು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನಮ್ಮ ಅರಬಾವಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರನ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ದಾಸಪ್ಪನ ನಾಯಕರು, ನಮ್ಮೂರಿನ ಹಿರಿಯರು ರಾಮಗೌಡಣ್ಣ ಪಾಟೀಲ್ರು, ಗಜವಣ್ಣ ಯರಗಣ್ಣೆ ಅವರು, PL ಬಬ್ಲಿ ಸರು, ಸತ್ಯಪ್ಪನ ಕರವಾಡಿ ಅವರು, ಉಳಿದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡಿ ಈ ಉದ್ಘಾಟನೆ ಕಾರ್ಯಕ್ರಮನ ನೆರವೇರಿಸಿಕೊಳ್ಳುವಂತ ತಮ್ಮಲ್ಲಿ ಉದ್ಘಾಟನೆಯನ್ನ ನೆರವೇರಿಸಿಬಿಟ್ಟಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಮುಂದಿನದಾಗಿ ರಿಬನ್ ಕಟ್ ಮಾಡುವ ಮೂಲಕ ಈ ನಾಟಕಕ್ಕೆ ಚಾಲನೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿ.
ಹಲೋ ಈ ನಾಟಕವನ್ನ ಉದ್ದೇಶಿಸಿ ಪಿ ಎಲ್ ಬಬ್ಲಿ ಸರ್ ಅವರು ಒಂದೆರಡು ಮಾತನ್ನು ಹೇಳ್ಬೇಕಂತ ತಮ್ಮಲ್ಲಿ ವಿನಂತಿ. ಎರಡು ಮಾತು. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವವಾಗಿರತಕ್ಕಂಥ ತಾಯಿ ಲಕ್ಷ್ಮೀ ದೇವಿಯನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿ ನಾಟ್ಯ ಸಂಘ ನಾಗನೂರು ಇವರು ಧರ್ಮದ ನುಡಿ ಬೆಂಕಿಯ ಕಿಡಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಈ ಒಂದು ವೇದಿಕೆಯ ಮೇಲೆ ಪ್ರದರ್ಶನವನ್ನ ಮಾಡಲಿದ್ದಾರೆ. ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅರಭಾವಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರನಾಥ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಶ್ರೀ ದಾಸಪ್ಪನ ನಾಯ್ಕ ಅವರೇ, ಈ ಒಂದು ನಾಟಕಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಈ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ನಮ್ಮ ನಾಗನೂರು ಪಟ್ಟಣದ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಮನಗೌಡ ಬಸನಗೌಡ ಪಾಟೀಲ್ ರವರೇ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ನಮ್ಮ ನಾಗನೂರಿನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಗಜಾನನ್ ಯರಗನವಿ ಅವರೇ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ಈ ಜಾತ್ರಾ ಕಮಿಟಿಯ ಮುಖಂಡರು ಹಾಗೂ ಹಿರಿಯರಾಗಿರ್ತಕ್ಕಂಥ ಶ್ರೀ ರಾಜು ಪೂಜಾರಿ ಅವರೇ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ನಾಗನೂರು ಪಟ್ಟಣ ಪಂಚಾಯಿತಿಯ ಹಿರಿಯ ಸದಸ್ಯರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಶಂಕರಣ್ಣ ದಳವಾಯಿ ಅವರೇ, ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ನಾಗನೂರು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ನಮ್ಮ ನಾಗನೂರು ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಶ್ರೀ ಸತ್ಯಪ್ಪ ಕರವಾಡಿ ಅವರೇ, ಈ ಒಂದು ವೇದಿಕೆಯನ್ನ ಹಂಚಿಕೊಂಡಿರ್ತಕ್ಕಂಥ ಅವರಿವರೆನ್ನದೆ ಈ ವೇದಿಕೆಯನ್ನ ಹಂಚಿಕೊಂಡಿರ್ತಕ್ಕಂಥ ನಮ್ಮ ನಾಗನೂರು ಪಟ್ಟಣದ ಎಲ್ಲ ಗುರು ಹಿರಿಯರೇ ಹಾಗೂ ಈ ಒಂದು ನಾಟಕವನ್ನ ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿರತಕ್ಕಂಥ ಎಲ್ಲ ಸಂಗೀತ ಬಳಗದವರೇ, ಅದರಲ್ಲೂ ಪ್ರಮುಖವಾಗಿ ಈ ನಾಟಕವನ್ನ ಕಲಿಸಿರತಕ್ಕಂಥ ಕೌಜಲಗಿ ಗುರುಗಳೇ ಹಾಗೂ ಈ ನಾಟಕವನ್ನ ನೋಡಲು ಆಗಮಿಸಿರತಕ್ಕಂಥ ನಮ್ಮ ನಾಗನೂರು ಪಟ್ಟಣದ ಎಲ್ಲ ಗುರು ಹಿರಿಯರೇ ಹಾಗೂ ತಾಯಂದಿರೇ, ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವನ್ನ ನಿಮಿತ್ತವಾಗಿಟ್ಟುಕೊಂಡು ಇವತ್ತು ಶ್ರೀ ಲಕ್ಷ್ಮೀ ದೇವಿ ನಾಟ್ಯ ಸಂಘದವರು ಪ್ರತಿ ವರ್ಷ ನಾಟಕವನ್ನ ಮಾಡ್ತಾ ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡಬೇಕು. ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಕಲಾವಿದರು ನಶಿಸಿ ಹೋಗಬಾರ್ದು, ಅವರಿಗೆ ಹುರುಪನ್ನು ತುಂಬಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಶ್ರೀ ಲಕ್ಷ್ಮೀ ದೇವಿ ನಾಟ್ಯ ಸಂಘದವರು ಪ್ರತಿ ವರ್ಷ ನಾಟಕವನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು 22ನೆಯ ಒಂದು ಕಲಾಕುಸುಮವನ್ನ ಧರ್ಮದ ನುಡಿ ಬೆಂಕಿಯ ಕಿಡಿ ಅಂತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ತಮ್ಮ ಮುಂದೆ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಥಳೀಯ ನಮ್ಮ ನಾಗನೂರು ಪಟ್ಟಣದ ಅವರೇ ಆಗಿರುವುದರಿಂದ ನಮ್ಮ ಇಲ್ಲಿ ಗುರು ಹಿರಿಯರು ತಾವು ಶಾಂತ ರೀತಿಯಿಂದ ಇವತ್ತು ನಮ್ಮವರೇ ನಾಟಕವನ್ನ ಇವತ್ತು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಆ ನಾಟಕವನ್ನ ತಾವು ಶಾಂತ ರೀತಿಯಿಂದ ಕುಳಿತು ಈ ನಾಟಕವನ್ನ ಯಶಸ್ವಿಗೊಳಿಸ್ಬೇಕಂತ ಮನವಿಯನ್ನ ಮಾಡಿಕೊಳ್ತಾ, ಯಾಕಂದ್ರೆ ಇವತ್ತು ಗ್ರಾಮೀಣ ಕ್ರೀಡೆಗಳಾಗಿರಬಹುದು ಇಂಥ ನಾಟಕಗಳು ನಶಿಸಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಮನಪ್ಪ ಪಡದಲ್ಲಿ ಹಾಗೂ ಅವರೆಲ್ಲ ಸಂಘಟಕರು
ಕೂಡಿಕೊಂಡು ಇವತ್ತು ಯಾಕಂದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಜನರೇ ಈ ಒಂದು ನಾಟಕವನ್ನ ಮಾಡ್ತಾ ಇರುವುದರಿಂದ ಹಗಲಿನಲ್ಲಿ ಹೊಲದಲ್ಲಿ ದುಡಿದು ರಾತ್ರಿಯಲ್ಲಿ ಇಂಥ ನಾಟಕಗಳನ್ನ ಕಲಿಯುವುದರ ಮುಖಾಂತರ ತಮಗೆಲ್ಲ ಒಂದು ಮನರಂಜನೆಯನ್ನು ಕೊಡಬೇಕು ಮತ್ತು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕಗಳ ಬಗ್ಗೆ ತಮಗೆ ತಿಳಿ ಹೇಳಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನಿಟ್ಕೊಂಡು ಇವತ್ತು ನಾಟಕವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಟಕ ಇವತ್ತು ಎಲ್ಲವನ್ನ ಒಳಗೊಂಡಿರ್ತದೆ. ಅಂತಂದ್ರೆ ಅದರಲ್ಲಿ ಬಹಳ ಒಳ್ಳೆಯ ಸನ್ನಿವೇಶಗಳು ಇರ್ತವೆ ಮತ್ತು ಕೆಟ್ಟ ಸನ್ನಿವೇಶಗಳು ಇರ್ತವೆ. ಇವತ್ತು ನಾಟಕ ನೋಡಲು ಬಂದಿರತಕ್ಕಂಥ ನಾವೆಲ್ಲರೂ ಅಲ್ಲಿರ್ತಕ್ಕಂಥ ಒಳ್ಳೆಯ ಸಂಗತಿಗಳನ್ನ ಮಾತ್ರ ನಾವು ತೆಗೆದುಕೊಂಡು ಹೋಗಿ ಆ ಕೆಟ್ಟ ಸಂಗತಿಗಳನ್ನ ಇಲ್ಲೇ ಮರೆತು ಆ ಒಳ್ಳೆಯ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ನೀವೆಲ್ಲರೂ ಸನ್ಮಾರ್ಗಕ್ಕೆ ಹೋಗ್ಲಿಕ್ಕೆ ಆ ನಾಟಕದಿಂದ ಬರತಕ್ಕಂಥ ಒಳ್ಳೆಯ ಗುಣಗಳನ್ನ ನಾವು ನೀವೆಲ್ಲರೂ ತೆಗೆದುಕೊಂಡು ಹೋಗೋಣ. ಈ ಒಂದು ನಾಟಕ ಯಶಸ್ವಿಯಾಗಲಿ. ಆ ತಾಯಿ ಲಕ್ಷ್ಮೀದೇವಿ ಈ ಎಲ್ಲ ಕಲಾವಿದರಿಗೆ ಆಶೀರ್ವಾದವನ್ನ ಮಾಡಲಿ. ಈ ನಾಟಕ ಯಶಸ್ವಿಗೊಳ್ಳಿ ಅಂತ ಮತ್ತೊಮ್ಮೆ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಈ ಜಾತ್ರಾ ಕಮಿಟಿಯ ಸರ್ವ ಸದಸ್ಯರಿಗೂ ಮತ್ತು ಈ ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ನಮಸ್ಕರಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ PL ಬಬ್ಲಿ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರು ಧನ ಸಹಾಯ ರೂಪವಾಗಿ ಈ ಕಲೆ ಇನ್ನೂ ಮುಂದುವರಿಲಿ ಅಂತ ತಿಳ್ಕೊಂಡು ಅವರ ಆಪ್ತ ಸಹಾಯಕರ ಪರವಾಗಿ ದಾಸಪ್ಪನ ನಾಯಕರವರು ಈ ಈ ನಾಟಕದ ಕಂಪನಿಯವರಿಗೆ 10,000 ಧನ ಸಹಾಯ ಕೊಡ್ತಾರೆ. ಬಂದು ಸ್ವೀಕಾರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಣವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮಾನ್ಯರಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ಅವರಿವರನ್ನದೇ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರತಕ್ಕಂಥ ಮುಖ್ಯ ಅತಿಥಿಗಳಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಅವರಿವರನ್ನದೇ ಎಲ್ಲರಿಗೂ ಈ ನಾಟಕವನ್ನ ಉದ್ದೇಶಿಸಿ ಸತ್ಯಪ್ಪಣ್ಣ ಕರವಾಡಿ ಅವರು 4 ಮಾತುಗಳನ್ನ ತಿಳಿಸಬೇಕಂತ ತಮ್ಮಲ್ಲಿ ವಿನಂತಿ. ಗ್ರಾಮದ ಆದಿಶಕ್ತಿ ಮತ್ತು ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ಪಾದಾರ ವೃಂದಗಳಲ್ಲಿ ನಮಸ್ಕರಿಸುತ್ತಾ, ಧರ್ಮದ ನುಡಿ ಬೆಂಕಿಯ ಕಿಡಿ ಎಂಬ ನಾಟಕದ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಬಾಲಚಂದ್ರನ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ದಾಸಪ್ಪ ನಾಯ್ಕ ಅವರೇ ಮತ್ತು ಪಟ್ಟಣದ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ರಾಮನಗೌಡ ಪಾಟೀಲ್ರೇ ಮತ್ತು ಈ ಪಟ್ಟಣದ ಯುವ ಧುರೀಣರು, ಭಗೀರಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಪರಸಪ್ಪ ಬಬ್ಲಿ ಅವರೇ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಆತ್ಮೀಯರು ಆಗಿರ್ತಕ್ಕಂಥ ಗಜಾನನ್ ಯರಗನ್ವಿ ಅವರೇ, ಸಂಜು ಜೋಕಿ ಅವರೇ, ಬಸು ಸೋರ್ಗಾವಿ ಅವರೇ, ಪಟ್ಟಣ ಪಂಚಾಯಿತಿಯ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಶಕ್ಕರ್ ದಳವಾಯಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಬಂಧುಗಳೇ, ಇವತ್ತು ಈ ಕಲಾರಂಗ ನಶಿಸಿ ಹೋಗ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಹೆಚ್ಚು ಸಮಯ ನಾನು ತೆಗೆದುಕೊಳ್ಳುವುದಿಲ್ಲ. ತಾವೆಲ್ಲರೂ ನಾಟಕವನ್ನು ನೋಡ್ಲಿಕ್ಕೆ ಬಹಳ ಉತ್ಸುಕರಾಗಿದ್ದೀರಿ. ಆದ ಕಾರಣ ಕೇವಲ 2 ಮಾತುಗಳಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ನಾಟಕ ರಂಗ ಸಿನಿಮಾ ಬರೋದಕ್ಕಿಂತ ಪೂರ್ವದಲ್ಲಿ ಮೊದಲು ನಾಟಕ ರಂಗ, ಈಗ ಸಿನಿಮಾ ಬಂದ ನಂತರ ನಾಟಕ ರಂಗ ನಶಿಸಿ ಹೋಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಆದ್ರೂ ಸಹಿತ ನಮ್ಮೂರಿನ ಯುವಕರು ಇವತ್ತು
ಈ ಮಹಾಲಕ್ಷ್ಮೀ ದೇವರ ಜಾತ್ರೆಯ ನಿಮಿತ್ತವಾಗಿ 22ನೇ ಕಲಾಕುಸುಮವನ್ನು ಅರ್ಪಿಸ್ತಾ ಇದ್ದಾರೆ. ಅಂದ್ರೆ ಸುಮಾರು 22 ವರ್ಷಗಳ ಕಾಲ ಪ್ರತಿ ವರ್ಷ ನಾಟಕವನ್ನ ಮಾಡುತ್ತಾ ಬಂದಿದ್ದಾರೆ. ಇನ್ನೂ ಸಹ ಈ ರಂಗಭೂಮಿ ಕಲೆ ಉಳಿತಾ ಇದೆ ಅಂದ್ರೆ ಈ ಮಹಾಲಕ್ಷ್ಮೀ ದೇವಿಯ ಜಾತ್ರೆಯಿಂದ ನಮ್ಮ ಊರಿನ ಯುವಕರು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಈ ನಾಟಕವನ್ನ ಮಾಡ್ತಕ್ಕಂಥ ಎಲ್ಲಾ ಪಾತ್ರಧಾರಿಗಳು ಬೇರೆ ಊರವರಲ್ಲ. ಅವರೆಲ್ಲ ನಿಮ್ಮ ಮನೆಯ ಮಕ್ಕಳು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಎಲ್ಲ ಬಂಧು ಬಳಗದವರೇ ಆಗಿರುವುದರಿಂದ ಶಾಂತ ರೀತಿಯಿಂದ ಕುಳಿತುಕೊಂಡು ನೋಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಏನಂದ್ರೆ ಇವತ್ತು ನಾಟಕ ಪಾತ್ರವನ್ನ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ಪಾತ್ರಧಾರಿಗಳು ಅವರು ಅಪರಾಧಿ ಸ್ಥಾನದಲ್ಲಿದ್ದಾರೆ. ಈ ಸಂಗೀತ ಬಳಗ ಅಂತಕ್ಕಂಥದ್ದು ನ್ಯಾಯವಾದಿಗಳ ಸ್ಥಾನದಲ್ಲಿದ್ದಾರೆ. ಈ ಜಗಮಗಿಸುವ ಒಂದು ಡ್ರಾಮಾ ಸೀನ್ಸ್ ಅದು ಸಹ ನ್ಯಾಯವಾದಿಗಳಾಗಿದ್ದಾರೆ. ಈ ನ್ಯಾಯವಾದಿಗಳು ವಾದವನ್ನ ಮಾಡಿ ತೀರ್ಪನ್ನ ಕೊಡ್ತಕ್ಕಂಥವ್ರು ಯಾರಂದ್ರೆ ನ್ಯಾಯಾಧೀಶ ಸ್ಥಾನದಲ್ಲಿ ನೀವೆಲ್ಲ ಕುಳಿತಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿದ್ದೀರಿ. ಈ ಒಂದು ನಾಟಕ ಪಾತ್ರಧಾರಿಗಳಿಗೆ ಅವರು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಬೆಳಿಗ್ಗೆ ಎದ್ದು ನೀವು ಅವರಿಗೆ ತೀರ್ಪನ್ನ ಕೊಡ್ತಕ್ಕಂಥದ್ದು ನಿಮ್ಮದಾಗಿರುವುದರಿಂದ ಬಹಳ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ನಾಟಕವನ್ನ ನೋಡ್ಬೇಕೆಂಬುದಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಅದರ ಜೊತೆಗೇನೆ ಇನ್ನು ನಾಟಕವನ್ನ ನೋಡಿದ ತಕ್ಷಣ ಮುಂದಿನ ವರ್ಷದಲ್ಲಿ ನಾನು ಸಹ ಮಾಡಬೇಕು, ನಾನು ಸಹ ಮತ್ತೆ ಮಾಡಬೇಕೆಂಬುದಾಗಿ ಅನೇಕ ಯುವಕರು ತಯಾರಾಗಿ ಈ ಮಹಾಲಕ್ಷ್ಮೀ ದೇವಿ ನಿಮಗೆ ಆಶೀರ್ವಾದ ಮಾಡಿದ ಮೂಲಕ ನೀವು ಮತ್ತೆ ವೇದಿಕೆಯಲ್ಲಿ ಪಾತ್ರವನ್ನ ಮಾಡ್ತೇನೆ ಎಂಬುದಾಗಿ ತಾವು ಮುಂದಿನ ವರ್ಷ ಒಂದು ಪ್ರತಿಜ್ಞೆ ಮಾಡಿಕೊಂಡು ಇದೇ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ತಾವು ಪ್ರತಿಜ್ಞೆ ಮಾಡಿಕೊಂಡು ಹೋಗ್ಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಇಲ್ಲಿ ತಾಯಂದಿರು ಸೇರಿದ್ದೀರಿ, ಅಣ್ಣ ತಮ್ಮಂದಿರು ಸೇರಿದ್ದೀರಿ, ಎಲ್ಲ ಪಾತ್ರಧಾರಿಗಳು ಸಂಗೀತ ಬಳಗ ಒಂದು ಒಳ್ಳೆಯ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ನೋಡ್ಬೇಕೆಂಬುದಾಗಿ ಕೇಳಿಕೊಂಡು ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಅದರ ಜೊತೆಗೇನೆ ನಮ್ಮ ನಾಟಕದ ಚೇರ್ಮನ್ರು ಹಾಗೂ ಸ್ನೇಹಿತರಾಗಿರ್ತಕ್ಕಂಥ ಮಾನಿಂಗ್ ಗೋಟ್ರ್ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೆ ಎಲ್ಲ ಸೇರಿರ್ತಕ್ಕಂಥ ಈ ನಾಟಕ ಕಲಾಪ್ರೇಮಿಗಳಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಭೀಮ್. ಕಲೆ ಕೊಲೆಯಾಗಬಾರ್ದು, ಕಲೆಯನ್ನು ಉಳಿಸಿ ಬೆಳೆಸಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥ ಸತ್ಯಪ್ಪನ ಕರುಹಡೆ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದನೆಗಳನ್ನು ಹೇಳಿ ಇಲ್ಲಿಗೆ ವಂದನೆಯನ್ನು ಮುಗಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈಗ ಮುಂದೆ ನಾಟಕ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ದಯವಿಟ್ಟು ಶಾಂತತೆಯಿಂದ ಕಾಪಾಡ ವಿನಂತಿ.